ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೀನು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನಿವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ತಾಲಿಪಟ್ಟ ಹಾಗೆ ಶೇಂಗಾ ಚಟ್ನಿ ಮಾಡೋಣ ಅಂತ ಇನ್ನೊಂದು ಕಡೆ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಗೆ ಗ್ರೀನ್ ಪೌಡರ್ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಒಂದು ಬೌಲ್ ಆಗುವಷ್ಟು ತುರಿದಿಟ್ಟಿರುವಂಥ ಸೌತೆಕಾಯಿ, ಹಾಗೆ ಚಾಪ್ ಮಾಡಿರುವಂತಹ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನೆಲ್ಲ ಮೊದಲಿಗೆ ಕಲಿಸ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರ್ತಾಯಿದ್ದೀನಿ. ಈ ರೀತಿ ಕಲಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ತಾಲಿಪಟ್ಟ ಹಾಗೆ ಶೇಂಗಾ ಚಟ್ನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಬೆಳಗಿನ ನಾಷ್ಟಕ್ಕಂತ ಇದನ್ನೇ ಮಾಡೋದು ಜಾಸ್ತಿ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಟ್ಟಿದ್ದೆ. ಇದು ನೆನೆಯೋಷ್ಟರಲ್ಲಿ ಇನ್ನೊಂದು ಕಡೆ ಶೇಂಗಾ ಚಟ್ನಿ ಮಾಡಿಕೊಂಡ್ರೆ ಆಯಿತು ಅಂತ ಶೇಂಗಾ ಚಟ್ನಿಗೆ ಒಂದು ಕಡೆ ಹಂಚಿಟ್ಬಿಟ್ಟು ಹಂಚ್ಕಾದ್ಮೇಲೆ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜನೆಲ್ಲ ಈ ರೀತಿ ಹುರ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಶೇಂಗಾನೆಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ತಾಲಿಪಟ್ಟು ಜೊತೆಗೆ ಇದೊಂದು ಚೆನ್ನಾಗಿ ಇಷ್ಟ ಆಗುತ್ತೆ. ಇನ್ನು ಶೇಂಗಾನೆಲ್ಲ ಹುರ್ಕೊಂಡಾದ್ಮೇಲೆ ಅದೇ ಹಂಚಿನ ಮೇಲೆ ಟೊಮೊಟೊ ಹಾಗೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಹುರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಅದಕ್ಕೆ ಒಂದು 8 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗ್ದಿಲ್ಲ, ಹಾಗೆ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇದನ್ನು ಸಹ ಒಂದು ಕಡೆ ತಗೊಂಡು ಇದೆಲ್ಲ ತಣ್ಣಗಾಕ್ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಶೇಂಗಾ ಹಾಗೆ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಜೀರಿಗೆ ಹಾಗೆ ರುಚಿ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ ಕೊಟ್ಟರೆ ಮುಗೀತು, ಚಟ್ನಿ ರೆಡಿ ಆಗುತ್ತೆ. ಇನ್ನೊಂದು ಕಡೆ ತಾಲಿಪಟ್ಟು ಸಹ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ತಾಲಿಪಟ್ಟು ಸಹ. ಇನ್ನು ಬಿಸಿ ಇದ್ದಾಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ತಾಲಿಪಟ್ಟೆಲ್ಲ ಹಾಕ್ಕೊಂಡೆ ಮನೇಲೆಲ್ಲ ತಿಂದರು. ಇನ್ನು ನಾನು ಕೂಡ ಊಟ ಮಾಡೋಣ ಅಂತ ತಾಲಿಪಟ್ಟೆಲ್ಲ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಇನ್ನು ನನ್ನ ಮಗಳು ಸಹ ತಿಂದು ತುಂಬಾ ಚೆನ್ನಾಗಿತ್ತು. ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ, ಅದನ್ನು ಸಹ ಒಣಗಾಕಕ್ಕೆ ಹೋಗಿದ್ದೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಮಳೆ ಯಾವಾಗ ಬರುತ್ತೋ ಅಂದ್ಕೊಂಡು ಆ ಥರ ಬಿಸಿಲಿತ್ತು. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ನಿನ್ನೆ ಎಲ್ಲ ಚಿಕ್ಕಪೇಟೆಗೆ ಹೋಗಿರೋದ್ರಿಂದ ಬಟ್ಟೆನೂ ವಾಶ್ ಮಾಡಿದ್ದಿಲ್ಲ. ಹಂಗಾಗಿ ಇವತ್ತೆಲ್ಲ ಬಟ್ಟೆಗಳನ್ನು ವಾಶ್ ಮಾಡಾಕಿದ್ದೆ. ಬಿಸಿಲು ಚೆನ್ನಾಗಿತ್ತಲ್ಲ, ಹಂಗಾಗಿ ಬೇಗ ಬೇಗ ಒಣಗುತ್ತೆ ಅಂತ. ಇನ್ನು ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆಲ್ಲ ಬಟ್ಟೆ ಯಾವ್ಯಾವ ತಂದಿದ್ದೀನಿ, ಎಷ್ಟೆಷ್ಟು ರೇಟು ಅಂತ ಎಲ್ಲ ತೋರಿಸೋಣ ಅಂತ ನಿಮಗೆ. ಇದು ಬಂದುಬಿಟ್ಟು ನಮ್ಮ ಮನೆಯವ್ರಿಗಂತ ಶರ್ಟ್ ತೊಗೊಂಡಿದ್ದೆ, 2 ಶರ್ಟು. ಇದು ವೈಟು ಇನ್ನೂ ಒಂದು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು ತೊಗೊಂಡಿದ್ದೀನಿ. ಬಟ್ಟೆನೂ ಅಷ್ಟೇ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ. ಇದು ಬಂದುಬಿಟ್ಟು ಒಂದು ಶರ್ಟು 400 ಕೊಟ್ಟಿದ್ದೆ ನಾನು. ತುಂಬಾ ಚೆನ್ನಾಗಿತ್ತು. ನಾವು ಬಟ್ಟೆ ಯಾವ ಥರ ತೊಗೊತೀವಿ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಕ್ವಾಲಿಟಿ ತೊಗೊಂಡ್ರೆ ಸ್ವಲ್ಪ ರೇಟೇ ಆಗುತ್ತೆ ಬಟ್ಟೆ. ಒಂದ್ಸರಿ ನಾನು ಇಲ್ಲಿ ನೆಲಮಂಗಲದಲ್ಲೂ ಸಹ ನಮ್ಮ ಮನೆಯವ್ರಿಗೆ ತೊಗೊಂಡು ಬಂದಿದ್ದೆ. ಇಲ್ಲಿಗೆ ಸಹ ಅಷ್ಟೇ ರೇಟ್ ಇತ್ತು, ಬಟ್ ಬಟ್ಟೆನೂ ಅಷ್ಟೇ ಸೇಮ್ ಇತ್ತು. ಬಟ್ ಅಲ್ಲಿಗೆ ಏನು ಡಿಫ್ರೆಂಟ್ ಅನಿಸ್ಲಿಲ್ಲ ನನಗೆ. ಇದೊಂದು ಶರ್ಟ್ ತೊಗೊಂಡಿದ್ದೆ. ಇದೂ ಅಷ್ಟೇ ಸೇಮ್ ರೇಟು 400 ಆ್ಯಂಡ್ 2 ಸೇರಿ 800 ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿದ್ದಾವೆ ಬಟ್ಟೆ ಸಹ. ಇಲ್ಲಿ ನೆಲಮಂಗಲದಲ್ಲಿ ಯಾವ ರೇಟ್ ಕೊಡ್ತಾರೋ ಅದೇ ರೇಟೇ ಅನ್ನಿಸ್ತು ನನಗೇನೋ. ಬಟ್ ಕ್ವಾಲಿಟಿ ಮೇಲೆ ಹೋಗುತ್ತೆ. ಅಲ್ಲಿ ಕಡಿಮೆ ರೇಟಿಗೂ ಸಿಗ್ತಾವೆ, ಪ್ಲಸ್ ಇನ್ನೂ ಒಂದು ಸೆಕೆಂಡ್ ಹ್ಯಾಂಡ್ಲ್ ಬಟ್ಟೆ ಅಂತಾರಲ್ಲ ಆ ಥರನೂ ಸಿಗುತ್ತೆ. ಇನ್ನು ಇದು ಬಂದುಬಿಟ್ಟು ನಮ್ಮ ತಮ್ಮನಿಗೆ ಅಂತ ತೊಗೊಂಡಿರೋದು. ಶಾಪ್ ಒಳಗಂದ್ರೆ ರೇಟ್ ಬಟ್ಟೆ ಅಲ್ಲಿ. ಇನ್ನು ಇದು ಸಹ ಅಷ್ಟೇ ಚೆನ್ನಾಗಿತ್ತು. ಬಟ್ ಒಂದು ಪೀಸ್ ತೊಗೊಂಡ್ರೆ ರೇಟ್ ಅನಿಸುತ್ತೆ, ಜಾಸ್ತಿ ತೊಗೊಂಡ್ರೆ ಕಡಿಮೆ ಹಾಕ್ಕೊಡ್ತಾರೆ ಹೋಲ್ಸೇಲ್ ಅಂಗಡಿಗಳಲ್ಲೆಲ್ಲ. ಇನ್ನು ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಟ್ಟೆ ಮಾತ್ರ. ಶರ್ಟು ಪ್ಯಾಂಟು 2 ತೊಗೊಂಡಿದ್ದೆ ನಮ್ಮ ತಮ್ಮನಿಗೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಇದ್ರ ಪ್ರೈಸ್ ಬಂದುಬಿಟ್ಟು 800 ಅಥವಾ 750 ಇರಬೇಕು. ಸೊ ಇದು ಏನೋ ಕಡಿಮೆನೇ ಅನ್ನಿಸ್ತು. ಯಾಕಂದರೆ ನಾನಿಲ್ಲಿ ನೆಲಮಂಗಲದಲ್ಲಿ ಕೇಳಿದೆ 1000ಗೆ ಕೊಡ್ತೀವಿ ಅಂದರು. ಇಲ್ಲಿಗೆ ಒಂದು 200 ಆದ್ರೂ ಕಡಿಮೆ ಆಯಿತು. ಸೊ ಹೋಗಿ ಬರೋ ಖರ್ಚೆಲ್ಲ ಅಲ್ಲೇ ಹೋಗ್ಬಿಡ್ತು ಅನಿಸುತ್ತೆ ನನಗೆ ಯಾಕೋ. ಇನ್ನು ಜಾಸ್ತಿ ಬಟ್ಟೆ ತೊಗೊಳ್ಳೋಂಗಿದ್ರೆ ಹೋದ್ರೆ ಚೆನ್ನಾಗಿ ಅನಿಸುತ್ತೆ ನನಗೆ. ಇನ್ನು ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ಕ್ವಾಲಿಟಿ ಅಷ್ಟೇ, ಬಟ್ಟೆ ಅಷ್ಟೊಂದು ಚೆನ್ನಾಗಿ ಅನಿಸ್ತು ನನಗೇನು ಇಷ್ಟ ಆಯಿತು. ಬಟ್ಟೆನೂ ಅಷ್ಟೇ
ಹೇಳಿದ್ನಲ್ಲ ನಾನು ಇವಾಗ ಮುಂಚೆನೇ ಹೇಳಿದ್ದೆಲ್ಲ, ಬಟ್ಟೆ ಕ್ವಾಲಿಟಿ ಮೇಲೆ ಹೋಗುತ್ತೆ, ಇನ್ನು ಪ್ರೈಸ್ ಸಹ ಕ್ವಾಲಿಟಿ ಮೇಲೆ ಇದಾಗುತ್ತೆ. ಇನ್ನು ನಮ್ಮ ತಮ್ಮನಿಗೆ ನಮ್ಮ ಮನೆಯವ್ರಿಗೆ ಶರ್ಟು ಪ್ಯಾಂಟು ತೊಗೊಂಡಿದ್ದಾದ್ಮೇಲೆ ನನಗೂ ಸಹ ತೊಗೊಂಡಿದ್ದೆ. ಇನ್ನು ನನ್ನ ಮಗಳಿಗೇನು ತಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅವಳಿಗೆ ಅಲ್ಲಿ ನನಗೇನು ಇಷ್ಟ ಆಗಲಿಲ್ಲ ಬಟ್ಟೆ. ಇನ್ನು ಹಂಗಾಗಿ ಅವಳಿಗೇನು ತಗೊಳಕ್ಕೆ ಹೋಗಲಿಲ್ಲ. ಇನ್ನೇನು ಬಿಡು, ಇಲ್ಲೇ ನೆಲಮಂಗಲದಲ್ಲಿ ಅವಳಿಗೆ ಒಂದೆರಡು ಜೊತೆ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ನನಗೂ ಸಹ ಒಂದೆರಡು ಟಾಪ್ ವಿತ್ ಪ್ಯಾಂಟ್, ಪ್ಲಾಜೋ ಸೆಟ್ ತೊಗೊಂಡಿದ್ದೆ. ಇನ್ನು ಒಂದು ಬಿಟ್ಟು ವೈಟ್ ತೊಗೊಂಡಿದ್ದೆ. ಒಂದು ಬಂದುಬಿಟ್ಟು ವೈಟ್, ಇದೊಂದು ನನಗೆ ತುಂಬಾ ಇಷ್ಟ ಆಯಿತು. ಹಂಗಾಗಿ ಮೊದಲು ಹೋಗಿದ ತಕ್ಷಣ ಇದೆ ನನ್ನ ಕಣ್ಣಿಗೆ ಬಿದ್ದಿದ್ದು, ಹಂಗಾಗಿ ಇದನ್ನೇ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು. ಬಟ್ ಇದು ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಒಂದು 500-600 ಅನಿಸುತ್ತೆ ನನಗೆ ಯಾಕೋ. ಅಲ್ಲಿ ಬಂದುಬಿಟ್ಟು ಎಷ್ಟಂದರೆ 350 ಒಂದು ಸೆಟ್ಟು. ಪ್ಯಾಂಟ್ ವಿತ್ ಟಾಪ್ ಎರಡು ಸೇರಿಬಿಟ್ಟು 350 ಕೊಟ್ಟಿದ್ರು. ಚೆನ್ನಾಗಿತ್ತು, ಬಟ್ಟೆ ಸಹ ಅಷ್ಟೇ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು, ಹಂಗಾಗಿ ತಗೊಂಡು ಬಂದೆ. 2 ಸೆಟ್ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಒಂದು ಇನ್ನೂ ಒಂದು ತೊಗೊಂಡಿದ್ದೆ. ಪ್ರೈಸ್ ಸಹ ತುಂಬಾ ಕಡಿಮೆ ಅನ್ನಿಸ್ತು ನನಗೆ ಯಾಕೋ. ನಿಮ್ಗೆ ಯಾವ ಥರ ಪ್ರೈಸ್ ಜಾಸ್ತಿ ಅನಿಸ್ತಾ ಕಡಿಮೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಇನ್ನು ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಇನ್ನು ಕಲರು ಡಿಸೈನು ಅದು ನನಗೆ ಇಷ್ಟ ಅದಕ್ಕೆ ತಗೊಂಡಿದ್ದು. ಇನ್ನು ಇದಕ್ಕೆ ಪಾಕೆಟ್ ಸಹ ಬಂದಿತ್ತು. ಇನ್ನು ಟಾಪ್ಗೇನು ಬಂದಿದ್ದಿಲ್ಲ, ಪ್ಯಾಂಟ್ಗೆ ಅಷ್ಟೇ ಬಂದಿತ್ತು. ಈ ಪಾಕೆಟ್ ನೋಡಿ ಒಂದೊಂದು ಬಟ್ಟೆಗಳನ್ನ ಇಷ್ಟಪಡ್ತೀನಿ ನಾನು. ಚೆನ್ನಾಗಿತ್ತು ಬಟ್ಟೆ. ಇನ್ನೂ ಒಂದು ಪಿಂಕ್ ಕಲರ್, ಇದು ಒಂದು ತೊಗೊಂಡಿತ್ತು. ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಅಲ್ಲಿರುವಾಗ ಸ್ವಲ್ಪ ಅರ್ಧ ಮನಸ್ಸಿತ್ತು, ಇಲ್ಲಿ ಬಂದು ಇಷ್ಟ ಆಯಿತು. ಮನೆಗೆ ಬಂತು ಅದನ್ನ ಓಪನ್ ಮಾಡಿಬಿಟ್ಟು ನೋಡಿದ್ನಲ್ಲ, ಆವಾಗ ಇಷ್ಟ ಆಯಿತು, ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಇದೂ ಅಷ್ಟೇ 2 ಪೀಸ್ ಸೆಟ್ಟು, ಪ್ಯಾಂಟ್ ವಿತ್ ಟಾಪು, ಪ್ಲಾಜೋ ಪ್ಯಾಂಟ್ ಟಾಪ್ ಎರಡು ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಸೇಮ್ ರೇಟು 350ನೇ. ಇದು ಸಹ ಎರಡು ಸೇರಿಬಿಟ್ಟು 700 ಕೊಟ್ಟಿದ್ದು ನಾನು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೂ ಒಂದು ಬಂದುಬಿಟ್ಟು 600ಗೆ ಆ ಥರ ಇದ್ದವು. ಅದು ಪ್ಯಾಂಟ್ ವಿತ್ ಟಾಪ್ ಇಲ್ಲಿ 3 ಇತ್ತು, ಚೆನ್ನಾಗಿತ್ತು. ಅದು ಅಷ್ಟೇ ಎಷ್ಟು ಸಖತ್ತಾಗಿದ್ವು. ಅದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ, ಇವೆರಡೇ ತೊಗೊಂಡು ಬಂದೆ. ಇನ್ನು ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ, ಇದು ಪ್ಯಾಂಟು ಅಷ್ಟೇ. ಈ ಪ್ಯಾಂಟ್ಗೂ ಸಹ ಜೋಬ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಸೊ ಚಿಕ್ಕಪೇಟೆಗೆ ಹೋದರೆ ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಳ್ಳೋ ಆಗಿದ್ರೆ ಮಾತ್ರ ಹೋಗಬೇಕು. 1-2 ತೊಗೊಳ್ತೀವಿ ಅಂದರೆ ಇಲ್ಲಿಂದ ಹೋಗೋ ಖರ್ಚು ಎಲ್ಲ ಅಲ್ಲಿಗೆ ಬಂದೋಗುತ್ತೆ. ಇನ್ನು ನೋಡಿದ್ರಲ್ಲ, ಪ್ಯಾಂಟು ಸಹ ಅಷ್ಟೇ ಚೆನ್ನಾಗಿದೆ. ಕ್ವಾಲಿಟಿ ಸಹ ಎರಡು ಬಟ್ಟೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಬಟ್ಟೆ ಸಾಫ್ಟಾಗಿತ್ತು. ಸೊ ಇಲ್ಲಿ ಹೋಲಿಸ್ಕೊಂಡ್ರೆ ನಾ ಒಂದ್ಸರಿ ಊರಲ್ಲಿ ತೊಗೊಂಡಿದ್ದೆ, ಅದು ಬಂದುಬಿಟ್ಟು 500ಗೆ ತೊಗೊಂಡಿದ್ದೆ. ಸೊ ಇಲ್ಲಿ 350, ಅಲ್ಲಿ 500 ಅಂದರೆ ಕಡಿಮೆನೇ ಅನಿಸುತ್ತೆ ಇಲ್ಲಿ ಚಿಕ್ಕಪೇಟೆಯಲ್ಲಿ. ಇನ್ನು ಸೆಟ್ ತೊಗೊಂಡ್ರಪ್ಪ ಅಂದರೆ ಇನ್ನೂ ಕಡಿಮೆನೇ ಹಾಕ್ಕೊಳ್ಬೋದು. ಇನ್ನು ನೀವೇನಾದರೂ ತೊಗೊಳ್ತೀರಾ ಅಂದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆ ಅಂದರೆ ದೂರದಿಂದ ಬಂದ್ರಪ್ಪ ಅಂದರೆ ಜಾಸ್ತಿ ಬಟ್ಟೆ ತೊಗೊಳ್ಳೋ ಆಗಿದ್ರೆ ಮಾತ್ರ ಚಿಕ್ಕಪೇಟೆಗೆ ಹೋಗ್ಬೋದು ನನ್ನ ಪ್ರಕಾರ. ಯಾಕಂದರೆ ನಾವಿಲ್ಲಿಂದ ಮೆಟ್ರೋದಲ್ಲಿ ಹೋಗಿ ಅಲ್ಲಿ ಮತ್ತೆ ಮಧ್ಯಾಹ್ನದ ಊಟ ಎಲ್ಲ ಖರ್ಚು ಅಲ್ಲೇ ಬಂತು. ಮದುವೆ ಶಾಪಿಂಗು ಅಥವಾ ಯಾವುದಾದ್ರೂ ಫಂಕ್ಷನ್ಗಳಿಗೆ, ಗೃಹ ಪ್ರವೇಶ ಹತ್ರ ಶಾಪಿಂಗ್ ಅಥವಾ ಗಿಫ್ಟ್ ಐಟಮ್ ತಗೊಳ್ತೀವಿ ಅಂತಂದರೆ ಹೋದರೆ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ಯಾಕಂದ್ರೆ ಜಾಸ್ತಿ ತೊಗೊಳ್ತಿರಲ್ಲ, ಹಂಗಾಗಿ ಕಡಿಮೆ ರೇಟಿಗೆ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಷ್ಟು ಸಂಜೆ ಆಯಿತಲ್ವ, ಇನ್ನು ಮಳೆ ಸಹ ಜೋರು ಬರ್ತಾಯಿತ್ತು. ಈ ಬಿಸಿಲಿಗೆ ಸಾಕಾಗೋಯಿತು. ಮಳೆ ಯಾವಾಗ ಬರುತ್ತೋ ಅಂದ್ಕೊಂಡಿತ್ತು, ಆ ಪರ ಬಿಸಿಲಿತ್ತು. ಇವತ್ತು ಸದ್ಯ ಮಳೆ ಬಂದು ಸ್ವಲ್ಪ ತಂಪು ಅನಿಸೈತಿ. ಇನ್ಮೇಲೆ ಆಯಿತು, ಮಳೆಗಾಲನೂ ಸ್ಟಾರ್ಟ್ ಅಲ್ವಾ, ಇನ್ನೇನು ಮಳೆ ಬರ್ತಾನೆ ಇರುತ್ತೆ. ನಮ್ಮ ಸೈಡ್ಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಳೆ ಅನಿಸುತ್ತೆ. ನಮ್ಮ ಕಡೆ ಬಿಸಿಲು ನಾಡಲ್ವಾ, ನಮ್ಮ ಕಡೆ ಎಲ್ಲ ಮಳೆ ಸ್ವಲ್ಪ ಕಡಿಮೆನೇ. ಇಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಈಗಲೂ ಚಳಿ, ಸ್ವಲ್ಪ ಚಳಿ ಅನಿಸುತ್ತೆ. ಅಲ್ಲಿ ನಮ್ಮ ಊರ ಕಡೆಗಿಂತ ಅಲ್ಲಿ ನಾವೆಲ್ಲ ಬಿಸಿಲಲ್ಲಿ ಇರ್ತವ್ರಲ್ವ, ಇಲ್ಲಿ ಸ್ವಲ್ಪ ಚಳಿ ಅನಿಸುತ್ತೆ. ಇಲ್ಲಿ ಈ ಕಡೆ ತಂಪಾಗುತ್ತೆ. ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ಕೊಂಡ್ರೆ ಆಯಿತಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೊದಲಿಗೆ ರೈಸ್ ಎಲ್ಲ ಮಾಡ್ಕೊಂಡು ಇಟ್ಬಿಟ್ರೆ ಅದೆಲ್ಲ ತಣ್ಣಗಾಗುತ್ತೆ, ನಾನು ಎಗ್ ರೈಸ್ ಮಾಡೋಷ್ಟರಲ್ಲಿ ಅಂತ ಮೊದಲಿಗೆ ರೈಸ್ ಎಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ. ಇನ್ನು ಎಗ್ ರೈಸ್ ಬಂದುಬಿಟ್ಟು ಮಾಮೂಲಿ ಮೊಟ್ಟೆ ಹೊಡೆದಾಕೋ ಬದಲು ಈ ಥರ ಒಂದು ಸರಿ ತುರ್ತು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು ಸರಿ ಟ್ರೈ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂತು, ಹಂಗಾಗಿ ತುರ್ತು ಮಾಡಿದ್ರೆ ಆಯಿತು. ಇನ್ನು ನಮ್ಮ ತಮ್ಮನೂ ಟೇಸ್ಟ್ ಮಾಡಿದ್ದಿಲ್ಲ, ಬರೀ ಅದೇ ಹೊಡೆದಾಕಿದ್ದೆ ಮೊಟ್ಟೆ ಎಗ್ ರೈಸ್ ಮಾಡ್ತಿದ್ದೆ. ಇನ್ನು ತುರ್ದ್ಬಿಟ್ಟು ಒಂದು ಸರಿ ಮಾಡಿದ್ರೆ ಆಯಿತು, ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಇನ್ನು ರೈಸ್ ಎಲ್ಲ ಮಾಡೋಕೆ ಇಟ್ಕೊಂಡೆ. ಈ ಕಡೆ
ಎಗ್ ರೈಸ್ಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಯಾಕಂದರೆ ಕರೆಂಟು ನಿನ್ನೆ ನೋಡಿದರೆ ನೈಟ್ 8 ಗಂಟೆ ಆದ್ರೂ ಕರೆಂಟ್ ಬರಲೇ ಇಲ್ಲ. ಹಂಗಾಗಿ ಇವತ್ತು ಬೇಗನೆ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆಯಲ್ಲಿ ಒಂದು ಕುಟಾಣಿಗೆ ಒಂದು 10ರಿಂದ 12 ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು. ಇದ್ರ ಜೊತೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಕುಟ್ಕೊಳ್ತಾ ಇದ್ದೀನಿ. ತರಿತರಿಯಾಗಿ ಕುಟ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಲ್ಲಲ್ಲಿ ಕುಟ್ಬಿಟ್ಟು ಹಾಕಿದರೆ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಸಣ್ಣದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಇದೆಲ್ಲ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದೆಲ್ಲ ಸ್ವಲ್ಪ ಸಾಫ್ಟ್ ಥರ ಆಗುತ್ತಲ್ಲ, ಆವಾಗ ನಾವು ಕುಟ್ಕೊಂಡ್ರೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿದು ಎಲ್ಲ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಫ್ರೈ ಆದಮೇಲೆ 1-2-3 ಮೊಟ್ಟೆನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಒಂದು 3 ಮೊಟ್ಟೆ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ತುರಿದ್ಬಿಟ್ರೆ. ಇನ್ನು ಮೇಲ್ಗಡೆ ರೈಸ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ಈ ರೀತಿ ಉದುರಿಸ್ಕೊಂಡು ಕಲ್ಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಗ್ ರೈಸ್ ರೆಡಿ ಆಯಿತು. ಇದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ನಿಂಬೆಹಣ್ಣು, ಹಾಗೆ ಹುರಿದಿರುವಂತಹ ಮೆಣಸಿನ್ಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಾಯ್ಲ್ಡ್ ಎಗ್ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.